ನಿನ್ ಗಂಡನಿಗೆ ಅವಮಾನ ಆಗೋದೆ ನನಗೆ ಬೇಕಾಗಿರೋದು. ಒಂದೇ ಒಂದ್ಸಲ ಐ ಲವ್ ಯು ಚಿದಂಬರಂ ಅಂತ ಹೇಳಿ ಅಟ್ಟಪ್ಪ ಸೂರ್ಯನ ಮದುವೆ ಆಗೋದಕ್ಕಿಂತ ನಿಮ್ಮನ್ನು ಮದುವೆ ಆಗಿದ್ರೆ ನಾನು ತುಂಬಾ ಸಂತೋಷವಾಗಿ ಸುಖವಾಗಿ ಇರ್ತಿದ್ದೆ ಅಂತ ಒಂದೇ ಒಂದ್ಸಲ ಹೇಳ್ಬಿಡಿ. ಬೇಡ ಚಿದಂಬರಂ, ದಯವಿಟ್ಟು ನನ್ನ ಮನೆಗೆ ಬಿಟ್ಬಿಡು. ನನ್ನ ಕಣ್ಣ ಮಕ್ಕಳು ಎಲ್ರು ಕಂಗಾಲಾಗಿರ್ತಾರೆ. ಸೂರ್ಯ ಮರಿದೆ ಹೋಗುತ್ತೆ. ಬೇಡ ಚಿದಂಬರಂ, ಬೇಡ 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 ಚಿದಂಬರಂ, ಬೇಡ ಬೇಡ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ ಚಿದಂಬರಂ, ಹತ್ರ ಬರ್ಬೇಡ. ನೀನ್ ಕೊಂದು ಬಿಡ್ತೀನಿ. ಬರ್ಬೇಡ ಚಿದಂಬರಂ, ಬೇಡ. ಸುಮೀರೆ, ಸುಮೀರೆ, ಚಿದಂಬರಂ, ಏನಾಯ್ತು? ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸುಮೀರೆ, ಚಿದಂಬರಂ, ಸಾಕ್ಷಿ ನೀರು ಕೊಡು. ಚಿದಂಬರಂ, ಅವನು ಬೇಗ ಕೊಡು. ರಿಲ್ಯಾಕ್ಸ್ ಆಗ್ತದೆ. ತೊಗೊಳ್ಳಿ, ನೀರು ಕುಡಿ. ನೋಡಿ, ಆ ಚಿದಂಬರಂನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನೀವು ನಿಮ್ಮ ಮನೇಲಿದ್ದೀರಾ, ನಿಮ್ಮ ಗಂಡ ಮಕ್ಕಳ ಜೊತೆಗಿದ್ದೀರಾ. ಇದು ನಿಮ್ಮದೇ ರೂಮು ನೋಡಿ. ಡ್ಯಾಡ್, ಆರ್ಯನ್ ಜೊತೆ ಅಷ್ಟು ರ್ಯಾಶ್ ಆಗಿ ನಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಅವ್ನು ನನ್ನ ಹತ್ರ ಹೇಗ್ ಮಾತಾಡ್ದ ಕೇಳಿಸ್ಕೊಂಡಿ ಅಲ್ವಾ ನೀನು? ನೀವು ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗಿತ್ತು ಅಲ್ವಾ ಡ್ಯಾಡ್? ಅವನು ಅವ್ರ ಅಮ್ಮ ಸಿಕ್ಕಿದ ಖುಷಿನಲ್ಲಿದ್ರೆ ನೀವು ಆರ್ತಿ ಅವ್ರನ್ನ ಹುಡುಕಿದ್ದೆ ತಪ್ಪು ಅನ್ನೋ ತರ ಮಾತಾಡಿದ್ರಲ್ಲ, ಇದು ಸರಿನಾ? ಈ ವಿಷಯದಲ್ಲಿ ಕೋಪ ಮಾಡ್ಕೊಳ್ಳೋಕೆ ಹಕ್ಕೇ ಇಲ್ಲ ಆರ್ಯನಿಗೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಆರ್ತಿ ಅವ್ರ ಕಿಡ್ನಾಪ್ ಆಗೋದಕ್ಕೆ ಅವನ ತಂದೆನೇ ಕಾರಣ. ಅದು ಅಲ್ಲದೆ ಆರ್ತಿ ಅವ್ರನ್ನ ಅವನ ಕಣ್ಣು ಮುಂದೆ ಚಿದಂಬರಂ ಕಿಡ್ನಾಪ್ ಮಾಡಿದ್ದು. ಕರ್ಸಿರೋನಾಗಿದ್ರೆ ಆ ಕ್ಷಣನೇ ತನ್ನ ತಾಯಿನ ಕಾಪಾಡ್ಕೋಬೇಕಾಗಿತ್ತು. ಒಂದಲ್ಲ ಎರಡೆರಡು ಸಾರಿ ಚಿದಂಬರಂ ಅವನ ಕಣ್ಣು ಮುಂದೆ ಎಸ್ಕೇಪ್ ಆಗ್ತಿದ್ದಾಗ ಹೆಲ್ಪ್ಲೆಸ್ ಆಗಿದ್ದವನು ಇವತ್ತು ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾನೆ. ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿದೆ ಅವನಿಂದ. ನಿಮ್ ದೃಷ್ಟಿನಲ್ಲಿ ಆರ್ಯ ತಪ್ಪು ಮಾಡಿದ್ರೆ ನಂಗೆ ಯಾಕೆ ಶಿಕ್ಷೆ ಕೊಡ್ತೀರಾ ಡ್ಯಾಡ್? ನನ್ನ ಆರ್ಯನ್ ಮದ್ವೆಗೆ ಒಂದ್ ವಾರ ಇರುವಾಗ ಅವ್ರ ಹತ್ರ ನನ್ ಮದ್ವೆ ಮುರಿತೀನಿ ಅಂತ ಹೇಳ್ತಿರಲ್ಲ ಡ್ಯಾಡ್. ನಾನು ಅವನ ಸುಪೀರಿಯರ್ ಆಫೀಸರ್. ನನ್ನ ಮುಂದೆ ಅವನು ಹಾಗೆ ಅರೋಗೆಂಟ್ ಆಗಿ ಮಾತಾಡ್ತಿದ್ರೆ ನಾನು ಸುಮ್ಮನಿರ್ಬೇಕು ಅಂತಿದ್ಯಾ? ಪ್ರೊಫೆಷನಲಿ ನಿಮ್ ಮಧ್ಯೆ 1000 ಪ್ರಾಬ್ಲಮ್ ಇರ್ಬೋದು, ಅದಕ್ಕೂ ನಮ್ಮ ಮದ್ವೆಗೂ ಯಾಕೆ ಡ್ಯಾಡ್ ಲಿಂಕ್ ಮಾಡ್ತೀರಾ? ಇವತ್ತು ಅಹಂಕಾರದಿಂದ ನಡ್ಕೊಂಡ ಈ ಮನುಷ್ಯ ನಾಳೆ ನನಗೆ ಅಳಿಯನಾಗಿ ಬರ್ತಾನೆ ಅಂದಾಗ ಅವನಿಗೆ ವಾರ್ ಮಾಡದೆ ಇರಕ್ಕಾಗಲ್ಲ. ಇಂಥ ದುರಹಂಕಾರದ ಮನುಷ್ಯ ನನಗೆ ಅಳಿಯನಾಗಿ ಬರೋದೇ ಬೇಡ. ಆದ್ರೆ ಅವ್ನು ನನ್ ಗಂಡ ಆಗ್ಬೇಕು ಅಂತ ತೀರ್ಮಾನ ಆಗಿದೆ. ನೀನು ನನ್ನ ಮಗಳು. ನಿನ್ನ ಮದುವೆ ಯಾರ ಜೊತೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಾನು. ಆರ್ಯನ್ ಜೊತೆ ಮದ್ವೆ ಆಗ್ಬೇಕು ಅಂತ ನೀವ್ ಒಂದ್ಸಲ ತೀರ್ಮಾನ ಮಾಡಾಗಿದೆ. ಪದೇ ಪದೇ ನೀವು ನಿರ್ಧಾರ ಬದಲಾಯಿಸಿ ನೀವ್ ಹೇಳ್ದಂಗೆಲ್ಲ ಕೇಳಕ್ಕೆ ನಾನೇನ್ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಅಲ್ಲ. ನೋಡು, ನಿನಗೆ ಯಾವುದು ಒಳ್ಳೇದು ಅಂತ ನನಗೆ ಗೊತ್ತು. ನೀನು ಆರ್ಯನ ಮರ್ತು ಬಿಡು. ನಿನಗೆ ಒಳ್ಳೆ ಹುಡುಗನ ಹುಡುಕಿ ನಿನಗೆ ಫಿಕ್ಸ್ ಆಗಿರೋ ಮದುವೆ ದಿವಸನೇ ನಿನ್ನ ಮದುವೆ ಮಾಡ್ತೀನಿ ನಾನು. ಇಲ್ಲ ಡ್ಯಾಡ್, ನಾನು ಆರ್ಯನ್ನೇ ಮದ್ವೆ ಆಗೋದು. ಡ್ಯಾಡ್, ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಮಗಳೇ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಯಾಕೆ ಬದುಕಿರ್ಲಿ? ಪ್ಲೀಸ್ ಡ್ಯಾಡ್, ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ನೀವು? ನಿನಗೆ ನಾನು ಬೇಕಾ ಆರ್ಯ ಬೇಕಾ? ಇಬ್ಬರಲ್ಲಿ ಯಾರು ಬೇಕಾ ಅನ್ನೋದನ್ನ ಡಿಸೈಡ್ ಮಾಡು. ಇರೋ 2 ಕಣ್ಣಲ್ಲಿ ಒಂದ್ ಕಣ್ಣ ಇಟ್ಕೊಂಡು ಇನ್ನೊಂದ್ ಕಣ್ಣ ಕಿತ್ತ ಹಾಕ್ಬಿಡು ಅಂದ್ರೆ ಹೇಗ್ ಡ್ಯಾಡ್? ಆರ್ಯ ನಿಮ್ ಈಗೋಗೆ ಹರ್ಟ್ ಮಾಡಿರ್ಬೋದು, ಅದಕ್ಕೋಸ್ಕರ ನನ್ನ ಅವನ ಜೀವನನ ಬಲಿ ಕೊಡ್ಬೇಡಿ ಡ್ಯಾಡ್. ನಿನ್ನ ಕಣ್ಣು ಮುಂದೆನೆ ನಿನ್ನ ತಂದೆಗೆ ಅವಮಾನ ಮಾಡ್ದೋನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಪ್ಲೀಸ್ ಡ್ಯಾಡ್, ಕೋಪ ಮಾಡ್ಕೋಬೇಡಿ. ಆರ್ಯ ಬೇಕು ಅಂತ ನಿಮ್ಗೆ ಅವಮಾನ ಮಾಡಿಲ್ಲ. ಅವನವಾಗ ಅಪ್ಸೆಟ್ ಆಗಿದ್ದ ಅನ್ಸುತ್ತೆ. ಅವನ್ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನಿಮ್ ಮಗಳಿಗೋಸ್ಕರ ಅವನ್ ತಪ್ಪನ ಕ್ಷಮಿಸ್ಬಿಡಿ ಡ್ಯಾಡ್, ಪ್ಲೀಸ್. ಪ್ರೀತಿ ತಪ್ಪಿಗೆ
ನೀನ್ ಯಾಕಮ್ಮ ಅವನ ಪರವಾಗಿ ಕ್ಷಮೆ ಕೇಳ್ತಾ ಇದೀಯಾ? ನೀನ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಅವನಿಗೆ ಕ್ಷಮಿಸಿದ್ರೆ ನಾನು ಸೋತಾಗಿ ಅಲ್ವಾ? ಇರ್ಲಿ, ಒಂದು ಅವಕಾಶ ಕೊಡ್ತೀನಿ ಆರ್ಯಗೆ. ಅವನಾಗಿಯೇ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಲಿ, ಆಮೇಲೆ ನೋಡೋಣ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನಾನು ಆರ್ಯನ್ ಜೊತೆ ಮಾತಾಡಿ ಅವನಿಗೆ ಒಪ್ಪಿಸ್ತೀನಿ. ಅಮ್ಮ, ನಿಮಗೆ ತುಂಬ ಸ್ಟ್ರೆಸ್ ಆಗಿದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಸಾಕ್ಷಿ, ನನಗೆ ನಿದ್ದೆ ಬರ್ತಾ ಇಲ್ಲ. ಯಾಕಮ್ಮ? ಕಣ್ಣು ಮುಚ್ಚಿದ್ರೆ ಸಾಕು ಚಿದಂಬರಂನೇ ಬಂದ ಅಂತೇಳಿ ಅನ್ಸುತ್ತೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡು ನಮ್ಮ ರೂಮಿಗೆ ಬಂದು ನಿಮ್ಮೆಲ್ಲರ ಮುಂದೆ ನನ್ನ ಹೇಳ್ಕೊಂಡು ಹೋಗ್ತಾನೆ ಅಂತ ಅನ್ನಿಸ್ತಾ ಇದೆ. ನನಗೆ ನಿದ್ದೆ ಬರಲ್ಲ, ನಾನು ನಿದ್ದೆ ಮಾಡಲ್ಲ. ಆರ್ತಿ ಅವರೇ, ಇದೊಂದು ಸಲ ನಮ್ಮಿಂದ ತಪ್ಪಾಯ್ತು. ಇನ್ಯಾವತ್ತೂ ನಿಮಗೆ ತೊಂದರೆ ಆಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಹಾಗಾದ್ರೆ ಅವನಿಲ್ಲಿಗೆ ಬರಲ್ಲ ತಾನೆ? ಖಂಡಿತ ಬರಲ್ಲಮ್ಮ, ನೀವು ಮಲ್ಕೊಳ್ಳಿ. ಸಾಕ್ಷಿ, ಇವತ್ತೊಂದಿನ ಕಡೆ ನನ್ನ ಜೊತೆಲೇ ಇರೆ, ನನ್ನ ಬಿಟ್ಟು ಹೋಗ್ಬೇಡ. ಸರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ಸುರೇಶ್, ನೀವು ಅಷ್ಟೇ. ಆಯ್ತು, ಮಲ್ಕೊಳ್ಳಿ ನೀವು. ನಿಮ್ ಆರ್ತಿ ಅಮ್ಮ ಮನೆಗ್ ಬಂದಿದ್ ಕೇಳಿ ತುಂಬಾ ಖುಷಿ ಆಯ್ತು ಆರ್ಯ. ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ಒಬ್ರಿಗಾದ್ರೂ ನಾರ್ಮಲ್ ಮೆಂಟಾಲಿಟಿ ಇದೆಯಲ್ಲ ನಿಮ್ಮ ಮನೆಯಲ್ಲಿ. ಡ್ಯಾಡಿಗೂ ಇದೆ ಆರ್ಯ. ನೋಡಿದ್ನಲ್ಲ, ಅಮ್ಮನ್ನ ಆದಿತ್ಯ ಮತ್ತೆ ಡ್ಯಾಡಿ ಎಷ್ಟು ಕಷ್ಟಪಟ್ಟು ಕಾಪಾಡಿದ್ರು, ಪ್ರಾಣನ ಒತ್ತೆ ಇಟ್ಟು. ಅದನ್ನ ಕೇಳಿ ನಿಮ್ಮ ಡ್ಯಾಡ್ ಖುಷಿ ಪಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವರು ಡಿಪಾರ್ಟ್ಮೆಂಟ್ ಅವ್ರು ಹೋಗಿ ಸೇವ್ ಮಾಡೋರ್ಗು ನೀವು ಸುಮ್ಮನೆ ಇರಬೇಕಿತ್ತು ಅಂದ್ರು. ನಮ್ಮ ಡ್ಯಾಡಿ ನಿನ್ನ ಹತ್ರ ಆ ಥರ ಮಾತಾಡಬಾರ್ದಿತ್ತು, ಅದು ತಪ್ಪು. ಆ ವಿಷಯವಾಗಿ ನಾನು ಅವ್ರ ಹತ್ರ ಜಗಳ ಆಡಿದೆ. ಆದರೂ ಆರ್ಯ, ನೀನು ನಮ್ಮ ಡ್ಯಾಡಿ ಹತ್ರ ಅಷ್ಟು ರಾಶಾಗಿ ಮಾತಾಡಬಾರ್ದಿತ್ತು. ಮನೆಯಲ್ಲಿ ನಿಮ್ಮ ಡ್ಯಾಡ್ ಲೆಕ್ಚರ್ ಕೊಟ್ಟಿದ್ದಾಯ್ತು, ಈಗ ನಿನ್ ಸರ್ದಿನಾ? ನೋಡೋಣ ಶಾ, ನಿನ್ ತಂದೆ ಪರ ರಾಯಭಾರಿ ಮಾಡಕ್ ಬಂದಿದ್ರೆ ಐ ಆಮ್ ಸಾರಿ, ಬರ್ತೀನಿ. ಆರ್ಯ, ನಾನಿಲ್ಲಿ ಯಾರ ಪರವಾಗೂ ರಾಯಭಾರ ಮಾಡಕ್ ಬಂದಿಲ್ಲ. ನನ್ನ ಲೈಫಲ್ಲಿ ನೀನು ಮತ್ತೆ ಡ್ಯಾಡಿ ತುಂಬಾನೇ ಮುಖ್ಯ. ಆಗಿರೋ ತಪ್ಪನ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನ್ ಯಾವ ತಪ್ಪನ್ನು ಮಾಡ್ಲಿಲ್ಲ. ಓಕೆ, ತಪ್ಪಾಗಿಲ್ಲ. ಕೋಪ ಅಂತ ಮಾಡ್ಕೊಂಡ್ಯಾ? ನಿಮ್ ತಂದೆ ಕೋಪ ಮಾಡ್ಕೊಂಡು ನನ್ಗೂ ಕೋಪ ಬರ್ಸಿದ್ರು. ಆಯ್ತು, ಏನೋ ಕೆಟ್ಗಳಿಗೆ ನೀನು ಕೋಪ ಮಾಡ್ಕೊಂಬಿಟ್ಟೆ, ನಮ್ ಡ್ಯಾಡಿನೂ ಕೋಪ ಮಾಡ್ಕೊಂಡ್ರು. ಈಗೆಲ್ಲಾನು ಮರ್ತ್ಬಿಡೋಣ. ನೀನಿವಾಗ ಕಾಂಪ್ರಮೈಸ್ ಆಗದೆ ಇದ್ರೆ ನಮ್ ಮದ್ವೆಗೆ ಒಪ್ಪಲ್ಲ ಅಂತ ಡ್ಯಾಡಿ ಹಠ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡಕ್ಕಾಗಲ್ಲ ಅನುಷಾ. ನಿನಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ನಿನ್ ತಂದೆನ್ ಬಿಟ್ಟು ನನ್ನ ಜೊತೆ ಬಾ. ಇಷ್ಟು ವರ್ಷ ಸಾಕ್ ಬೆಳೆಸಿದ ತಂದೆನ್ ಬಿಟ್ಟು ಬರೋದ ಅದಷ್ಟು ಸುಲಭ ಅಲ್ಲ ಆರ್ಯ. ಹಾಗಾದ್ರೆ ನನ್ನನ್ನು ಮರ್ತು ಬಿಡು. ಮರಿಬೇಕು ಅಂತಿದ್ದಿದ್ರೆ ಇಲ್ಲಿ ತನಕ ಬಂದು ನಿನ್ ಜೊತೆ ಮಾತಾಡ್ತಿರ್ಲಿಲ್ಲ. ಮತ್ತೇನ್ ಮಾಡೋದು? ನಾನೆಲ್ಲ ಸರಿ ಮಾಡ್ತೀನಿ ಆರ್ಯ. ನಂಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯಾ? ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗದೆ ಇರೋದಂತಾದ್ರೆ ನಾನು ಮಾಡ್ತೀನಿ. ಒಂದೇ ಒಂದ್ಸಲ ದೊಡ್ಡ ಮನ್ಸ್ ಮಾಡಿ ಕೋಪ ಮಾಡ್ಕೊಂಡಿದ್ದಕ್ಕೆ ನಮ್ ಡ್ಯಾಡಿ ಹತ್ರ ಸಾರಿ ಕೇಳ್ಬೋದಾ? ಸಾಧ್ಯ ಇಲ್ಲ ಅನುಷಾ. ನಾನೇನು ತಪ್ಪು ಮಾಡ್ಲಿಲ್ಲ ಅಂದ್ಮೇಲೆ ನಾನು ಯಾಕೆ ನಿನ್ನ ಡ್ಯಾಡ್ ಹತ್ರ ಕ್ಷಮೆ ಕೇಳಬೇಕು? ಡ್ಯಾಡಿ ಸಮಾಧಾನಕ್ಕೆ ನೀನ್ ಸಾರಿ ಕೇಳಿದ್ರೆ ನಮ್ಮ ಮದ್ವೆ ವಿಷಯದಲ್ಲಿ ಸಾಫ್ಟ್ ಆಗ್ಬೋದಲ್ವಾ? ನನ್ನ ಸಮಾಧಾನಕ್ಕೆ ನಿನ್ನ ಡ್ಯಾಡ್ ಹತ್ರ ನನ್ನ ಹತ್ರ ಸಾರಿ ಕೇಳು ಅಂದ್ರೆ ನೀನೋಗಿ ಹೇಳ್ತೇನೆ ನಿಮ್ಮ ಡ್ಯಾಡಿಗೆ? ಆರ್ಯ, ಆಗಲ್ಲ ಅಲ್ವಾ? ನನಗೂ ನಿಮ್ಮ ಡ್ಯಾಡ್ ಹತ್ರ ಬಂದು ಕ್ಷಮೆ ಕೇಳಕ್ ಆಗಲ್ಲ ಅನುಷಾ. ಡ್ಯಾಡಿನೂ ಅಲ್ಲಿ ಅಡ್ಡ ಇದ್ದಿದ್ದಾರೆ. ನೀನ್ ಬಂದ್ ಕ್ಷಮೆ ಕೇಳಿಲ್ಲ ಅಂದ್ರೆ? ಕ್ಷಮೆ ಕೇಳಿಲ್ಲ ಅಂದ್ರೆ ನಮ್ಮಿಬ್ರು ಮದ್ವೆಗೆ ಯಾವತ್ತೂ ಒಪ್ಪಲ್ವಂತೆ. ನಿನ್ನ ಅಭಿಪ್ರಾಯ ಏನು? ಡ್ಯಾಡಿ ವಿರೋಧ ಕಟ್ಕೊಂಡ್ ಮದ್ವೆ ಆಗೋದ್ ಕಷ್ಟ ಆರ್ಯ. ಪ್ಲೀಸ್ ಅರ್ಥ ಮಾಡ್ಕೋ. ಸರಿ, ನಿನಗೆ ನಿನ್ನ ತಂದೆ ಮುಖ್ಯ ಅಂದ್ರೆ ನನಗೂ ನನ್ನ ತಂದೆ ತಾಯಿ ಮುಖ್ಯ. ಮಾಡದೇ ಇರೋ ತಪ್ಪಿಗೆ ತಲೆ ತಗ್ಸಕ್ ನನ್ನ ಕೈಯಲ್ಲಿ ಆಗಲ್ಲ ಅನುಷಾ. ನಿಮ್ಮ ತಂದೆ ಯಾವ ಹುಡುಗನ್ ನೋಡ್ತಾರೋ ಅವನ್ನೇ ಮದುವೆ ಆಗಿ ಖುಷಿಯಾಗಿರೋ. ಬಾಯ್.
ನೀನ್ ಬಂದಿರೋದು ಟ್ರಿಪಲ್ ರೈಟ್, ತೆಗಿ ಲೈಸೆನ್ಸು. ಮನೇಲಿ ಕೆಲ್ಸದವ್ಳು ಒಬ್ಳೇ ಇರ್ತಾಳೆ, ಲೈನ್ ಹೊಡಿಯೋಣ ಅಂತ ಬಂದ. ನಂಗೇನಿದೆ ಹೀಗೆ ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ಬೇಡ, ನಂದು ಅನುಷನ್ ಮದುವೆ ಮುರಿದೋಗಿರೋ ವಿಷಯ ಮತ್ತೆ ಸಂಬಂಧನ ಒಂದು ಮಾಡೋದು ವ್ಯರ್ಥ. ಈಗ ಚಿಕ್ಕ ಚಿಕ್ಕ ಕಾರಣಕ್ಕೆ ಮದುವೆ ಮುರಿಯೋದ್ರ ಬಗ್ಗೆ ಮಾತಾಡಬಾರ್ದು ಆರ್ಯ. ನಾನು ಕಮಿಷನರ್ಗೆ ಕನ್ವಿನ್ಸ್ ಮಾಡ್ತೀನಿ. ಡ್ಯಾಡ್ ಪ್ಲೀಸ್, ನೀವು ಈ ವಿಷಯನ ಅವ್ರ ಹತ್ರ ಹೋಗಿ ಮಾತಾಡಿ. ಅವ್ರು ಅದನ್ನು ತಿರಸ್ಕಾರ ಮಾಡಿದ್ರೆ ನನಗೆ ಹರ್ಟ್ ಆಗುತ್ತೆ. ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಿದ್ದು ಅವ್ರಿಗೆ ಗೊತ್ತಿಲ್ಲದಿರೋ ಥರ ನಟನೆ ಮಾಡಿದರೆ ನಿಮಗೆ ಅವಮಾನ ಆಗುತ್ತೆ. ನೀವು ಅಂದ್ಕೊಂಡಿರೋ ಥರ ಕಮಿಷನರ್ ಮುಂಚಿನ ಥರ ಇಲ್ಲ ಡ್ಯಾಡ್. ಒಂದು ವೇಳೆ ನೀವು ಮದುವೆಗೆ ಒಪ್ಪಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ನಮ್ಮ ರಿಲೇಷನ್ಶಿಪ್ಪಲ್ಲಿ ಇಂಟರ್ಫಿಯರ್ ಆಗ್ತಾನೆ ಇರ್ತಾರೆ. ಅದು ನನಗಿಷ್ಟ ಇಲ್ಲ. ಹೀಗಿರ್ಬೇಕಾದ್ರೆ ಅನುಷನೇ ಮದುವೆ ಆಗ್ತೀನಿ ಅಂತ ನಾನು ಕೂತ್ಕೊಂಡ್ರೆ ನನ್ನ ತಲೆ ಮೇಲೆ ನಾನೇ ಚಪ್ಪಟಿ ಕಲ್ಲು ಹಾಕೊಂಡಂಗೆ ಆಗುತ್ತೆ. ಕೆಲ್ಸದ ವಿಚಾರ ಬಂದಾಗ ಅವ್ರು ನಿನ್ ಸೀನಿಯರು, ನಿನ್ ಬಾಸು ಒಪ್ಕೋತೀನಿ. ಆದ್ರೆ ಸಂಬಂಧದ ಪ್ರಕಾರ ನೀನು ಅವ್ರ ಹಳಿ ಆಗ್ಬೇಕು. ಅವ್ರು ಹೇಗೆ ನಿನ್ ಪರ್ಸನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗ್ತಾರೆ? ನಿಮ್ ಕೆಲಸ ಏನಿದೆ ಅದ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಈ ವಿಷಯದಲ್ಲಿ ನೀನು ಎಂಟರ್ ಆಗೋದು ಸರಿ ಇಲ್ಲ ಆದಿ. ಯಾಕೆ ಸರಿ ಇಲ್ಲ? ಕಮಿಷನರ್ ನಿನ್ ವಿಷಯದಲ್ಲಿ ಎಂಟರ್ ಆಗ್ಬೋದು, ನಾನ್ ನಿನ್ ವಿಷಯದಲ್ಲಿ ಎಂಟರ್ ಆಗಲ್ವಾ? ಅದೇ ಆರ್ಯ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವರು ಹೆಣ್ಣೆತ್ತವರು, ಅವ್ರ ವಿಷಯದಲ್ಲಿ ಏನೇ ಮಾತಾಡಿದ್ರು ಯಾರು ಏನು ಅನ್ನಲ್ಲ. ನೀನು ಮಧ್ಯೆ ಹೋಗೋದು ಚೆನ್ನಾಗಿರಲ್ಲ. ಆಮೇಲೆ ವಿಷಯ ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ಒಂದ್ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಆರ್ಯ. ಅವ್ರಾಗವ್ರೆ ಹುಡುಕೊಂಡು ಬಂದು ನಿನಗೆ ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ ಅಜ್ಜಿ. ಕಮಿಷನರ್ ನಾ ತಿಳ್ಕೊಂಡಾಗಲ್ಲ, ಅವ್ರಿಗೆ ನಾನು ಅನ್ನೋದು ಮೈ ತುಂಬ ತುಂಬಿದೆ. ಸ್ವಾಭಿಮಾನ ಅನ್ನೋ ಭೂತ ಮೈಯೇರಿದೆ. ಡೋಂಟ್ ವರಿ ಮಗನೇ, ಕಮಿಷನರ್ ಇನ್ ಸ್ವಲ್ಪ ದಿನದಲ್ಲಿ ನಿಮ್ಮಿಬ್ಬರು ಸಂಬಂಧಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡ್ತಾರೆ. ಅಮ್ಮ ಹೇಳ್ದಾಗೆ ನೀ ಸುಮ್ಮನೆ ಇದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಈ ಕಮಿಷನರ್ ಒಂದ್ ಕಡೆ, ಈ ಚಿದಂಬರಂ ಒಂದ್ ಕಡೆ, ಇಬ್ರು ಶತ್ರುಗಳನ್ನ ನಾಶ ಮಾಡೋದು ಒಂದು ಕಲೆ. ಇಲ್ಲಿ ಶಕ್ತಿಗಿಂತ ಹೆಚ್ಚು ಬುದ್ಧಿ ಕೆಲಸ ಕೊಡ್ಬೇಕು, ಇಲ್ಲಾಂದ್ರೆ ನಾವೇ ನಾಶವಾಗಿ ಹೋಗ್ತೀವಿ. ಯುದ್ಧಕ್ಕೆ ಸಿದ್ಧವಾಗೇ ಇದೀನಿ ಡ್ಯಾಡ್. ಆ ಚಿದಂಬರಂ ನನ್ನ ಕೈಗೆ ಯಾವಾಗ ಸಿಗ್ತಾನೋ ಕಾಯ್ತಾ ಇದೀನಿ. ಈ ಕೋಪನೇ ನಾನು ಬೇಡ ಅಂತ ಹೇಳ್ತಿರೋದಾದಿ. ಯಾವುದೇ ಕಾರಣಕ್ಕೂ ನೀನ್ ರಿಸ್ಕ್ ಹೊಡೋದಕ್ಕೆ ಹೋಗ್ಬೇಡ. ಅವನು ನೋಡ್ಕೊಳ್ಳೋದಕ್ಕೆ ಪೊಲೀಸ್ನವ್ರು ಇದ್ದಾರೆ, ಅರ್ಥ ಮಾಡ್ಕೋ. ಡ್ಯಾಡಿ ಹೇಳಿದ್ ಕೇಳಿಸ್ಕೊಂಡಿ ಆದಿ. ಆ ಚಿದಂಬರಂ ತುಂಬಾ ಕೆಟ್ಟ ಮನುಷ್ಯ ಕಣು. ಅವ್ನ ತಂಟೆಗೆ ಹೋದ್ರೆ ಕೆಸರು ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಸಿಡಿಸ್ಕೊಂಡ್ ಹಾಗೆ. ಸ್ವಲ್ಪ ದಿನ ಕೂಲಾಗಿರೋ ಆದಿ, ಎಲ್ಲ ಸರಿ ಹೋಗುತ್ತೆ. ಹೌದು ಆದಿ, ನೀನ್ ದುಡ್ಕಕ್ ಹೋಗ್ಬೇಡ. ಈಗ ತಾನೇ ನಾವೆಲ್ಲರೂ ಒಂದು ಆಪತ್ತಿಂದ ಪಾರಾಗಿದ್ದೀವಿ. ಮತ್ತೆ ಆ ಚಿದಂಬರಂನ ಕೆಣಕಿ ಆಪತ್ನ ಮೈ ಮೇಲೆ ಎಳ್ಕೊಳ್ಳೋದು ಬೇಡ. ಆರ್ಯ, ಕಾಫಿ. ಥ್ಯಾಂಕ್ಸ್ ಡ್ಯಾಡ್. ನೀ ತಗೊಂಡ ನಿರ್ಧಾರ ನಿನಗೆ ಸರಿ ಅಂತ ಅನಿಸ್ತಿದ್ಯಾ? ಎಸ್ ಡ್ಯಾಡ್, ಈ ಟೈಮಿಗೆ ಸರಿ ಅನ್ನಿಸ್ತಿದೆ. ಪ್ರೀತಿನ ಪ್ರೀತಿಸೋರ್ನ ಮರೆಯೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಅನುಷಾನ ಅಷ್ಟೊಂದು ಪ್ರೀತಿಸ್ತವ್ ನೀನು. ಈಗ ಅವ್ರ ಅಪ್ಪ ಏನೋ ಒಂದು ಮಾತು ಹೇಳ್ಬಿಟ್ರು ಅಂತ ಮರಿತೀನಿ ಅಂತ ಹೇಳ್ತಿದ್ಯಲ್ಲ,
ಅದಕ್ಕೆ ಕೇಳ್ತಾ ಇದ್ದೀನಿ ಆರ್ಯ. ನಾನು ಅವಳ ಮದುವೆ ಆಗಲ್ಲ ಅಂತ ಹೇಳಿದೆ ಹೊರತು ಅವಳ ಪ್ರೀತಿನ ಮರ್ತಿದ್ದೀನಿ ಅಂತಲ್ಲ. ಅದು ಸಾಧ್ಯನೂ ಇಲ್ಲ. ನನ್ನ ಉಸಿರು, ಎದೆ ಮಿಡಿತ ಎಲ್ಲ ಅವಳೆ. ಇಲ್ಲದೆ ನನ್ನ ಜೀವನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನ ಸಾವಿನ ಜೊತೆ ಅವಳ ಫೀಲಿಂಗ್ಸ್ ಸಾಯ್ಬೇಕೆ ಹೊರತು ನಾನಾಗಿ ಅದನ್ನು ಸಾಯ್ಸೋಕ್ಕಾಗಲ್ಲ. ನನ್ನ ಕನಸು ಮನಸ್ಸು ಎಲ್ಲನೂ ಅವಳೆ. ಅವಳ ಬಗ್ಗೆ ಎಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡು ಮರಿತೀನಿ ಅಂತ ಹೇಳ್ತಾ ಇದೆಯಲ್ಲ ಆರ್ಯ, ಅದು ಜೀವಂತ ಸೂಸೈಡ್ ಆಗುತ್ತೆ. ಬದುಕಿದ್ದು ಸತ್ತ ಹಾಗೆ. ನನ್ನ ಮಗನನ್ನ ಆ ರೀತಿ ನೋಡೋದಕ್ಕೆ ನಾನು ಖಂಡಿತ ಇಷ್ಟಪಡಲ್ಲ. ಆತರ ಪಟ್ಟು ಯಾವುದೇ ತಪ್ಪು ನಿರ್ಧಾರಕ್ಕೆ ಬರಬೇಡ. ಸುಮ್ಮನೆ ಇದ್ಬಿಡು. ನಿಮ್ಮಿಬ್ಬರ ಪ್ರೀತಿಯನ್ನು ನೀರಿನಲ್ಲಿ ಆ ಕಮಿಷನರ್ ಕಲ್ಲು ಹಾಕಿದ. ಕ್ರಮೇಣ ಆ ನೀರು ಶಾಂತವಾಗುತ್ತೆ. ನಿಮ್ಮ ಪ್ರೀತಿಗೆ ಗೆಲುವು ಸಿಕ್ಕೇ ಸಿಗುತ್ತೆ ಕಣೋ. ಸಾಧ್ಯ ಇಲ್ಲ ಡ್ಯಾಡ್. ಡಿಸೈಡ್ ಮಾಡಿದ್ದೀನಿ. ಮನಸ್ಸಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅವಳ ಮದುವೆ ಆಗಲ್ಲ. ಏನ್ ನಿನ್ ಮಾತಿನ ಅರ್ಥ? ಅನುಷಾ ಪ್ರೀತಿ ಮೇಲೆ ಅನುಮಾನನ? ನಾನು ಅನುಷನ್ ಪ್ರೀತಿನ ಸಂಶಯ ಪಡೋ ಥರ ಮಾತಾಡ್ತಿದ್ದೀನ? ನೋ ಡ್ಯಾಡ್, ಅನುಷನ್ ಪ್ರೀತಿ ಯಾವತ್ತಿದ್ರೂ ನೀಲಿ ಆಕಾಶನೇ. ಅದು ಕಪ್ಪಾಗಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಈ ನಿರ್ಧಾರ ಯಾಕೆ? ನಾನು ಕಮಿಷನರ್ ಮಗಳು ಅನ್ನೋದನ್ನ ಮರೆತು ನನ್ನ ಜೊತೆ ಬಂದರೆ ಅವಳಿಗೋಸ್ಕರ ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಆದರೆ ತಾನು ಕಮಿಷನರ್ ಮಗಳು ಅವ್ರ ಒಪ್ಪಿಗೆ ಇಲ್ಲದೆ ಮದುವೆ ಆಗಲ್ಲ ಅಂತ ಹೇಳಿದರೆ ನಾನು ಯಾವುದೇ ಕಾರಣಕ್ಕೂ ಡಿಸಿಷನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅವಳನ್ನ ಮದುವೆ ಆದರೆ ಪ್ರತಿದಿನ ಕಮಿಷನ್ ಆರ್ಡರ್ ಕಾಯ್ತಾ ಅವ್ರು ಹೇಳ್ದಂಗೆ ಸಂಸಾರ ಮಾಡಬೇಕಾಗುತ್ತೆ. ಅದು ನನಗಿಷ್ಟ ಇಲ್ಲ. ಪ್ರತಿಯೊಂದು ವಿಷಯಲ್ಲೂ ಡಾಮಿನೇಟ್ ಮಾಡ್ತಾರವರು. ನನಗಂತ ಫ್ರೀಡಮೇ ಇರಲ್ಲ. ನನಗೂ ಸೆಲ್ಫ್ ರೆಸ್ಪೆಕ್ಟ್ ಬೇಕಲ್ವಾ ಡ್ಯಾಡ್? ನಿನ್ನ ಯೋಚನೆ ನನಗೆ ಅರ್ಥ ಆಗುತ್ತೆ ಆರ್ಯ. ಆದರೆ ಅನುಷಾನು ಅಷ್ಟು ಸುಲಭವಾಗಿ ನಿನ್ನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಂಬಿಕೆ ಇದೆ ಆರ್ಯ, ಅವಳು ನಿನ್ನಿಷ್ಟಕ್ಕೆ ತಕ್ಕಂತೆ ಅವಳು ತಂದೆನ ಕನ್ವಿನ್ಸ್ ಮಾಡ್ತಾಳೆ ಅಂತ. ಹಾಗೇನಾದ್ರು ಆದರೆ ನಾನೇ ಪುಣ್ಯವಂತ. ಅನುಷಾ ನನ್ನ ಬಾಳಲ್ಲಿ ಹೆಂಡತಿಯಾಗಿ ಬರ್ತಿದ್ದಾಳೆ ಅಂದರೆ ಅದಕ್ಕಿಂತ ಅದೃಷ್ಟ ಇದೆಯಾ? ನಿರೋಷ, ಬಾ ಒಳಗಡೆ. ಏನು ಇದ್ದಕ್ಕಿದ್ದಾಗೆ ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ? ನಿಮ್ಮನೆ ನೋಡೋಣ ಅಂತ ಬಂದೆ. ಹೌದಾ? ಇಷ್ಟು ದಿನ ಆದ್ಮೇಲೆ ಅದನ್ನ ನಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಲ್ಲ? ನನಗೂ ಅಷ್ಟೇ, ನಿನ್ನ ನೋಡಿ ಇಷ್ಟು ದಿನ ಆಗಿತ್ತು ಅಂತ ಅನಿಸ್ತಾ ಇತ್ತು. ನಾನು ಬರ್ಬೇಕು ಅಂತಾನೆ ಟ್ರೈ ಮಾಡಿದೆ, ಆದ್ರೆ ಏನ್ ಮಾಡ್ಲಿ, ಟೈಮೇ ಸಿಗ್ತಿರ್ಲಿಲ್ಲ. ಅಂತೂ ಆರ್ತಿ ಆಂಟಿ ಮನೆಗೆ ಕ್ಷೇಮವಾಗಿ ಬಂದ್ರಲ್ಲ, ಅದೇ ಪುಣ್ಯ. ಹೌದು, ಆದಿತ್ಯ ಬರ್ದೇ ಇದ್ದಿದ್ರೆ ಆರ್ತಿ ಇಷ್ಟು ಬೇಗ ನಮಗ್ ಸಿಗ್ತಾ ಇದ್ಲೋ ಇಲ್ವೋ ಗೊತ್ತಿಲ್ಲ. ಹ್ಞೂ, ಆ ಚಿದಂಬರಮು ಎಂತಾದ್ರೂ ನಾಟಕ ಆಡ್ಬಿಟ್ಟ. ಒಂದ್ ರೀತಿಲಿ ಆದಿತ್ಯ ಮೊದ್ಲಿನ ತರ ಆಗೋದಕ್ಕೆ ಆರ್ತಿಯ ಮನೆ ಕಾರಣ. ಚಿದಂಬರಮು ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡಿದ ವಿಷಯ ಶೋಭಮ್ಮ ಫೋನಲ್ಲಿ ಮಾತಾಡ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡಿದ್ದ ಆದಿತ್ಯನ್ಗೆ ರೋಷ ಉಕ್ಕಿ ಆರ್ತಿಯಮ್ಮನ್ನ ಹುಡ್ಕೊಂಡು ಹೊರಟ. ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕ್ಲೇಬೇಕು ಅನ್ನೋ ಹಠನೇ ಅವನಿಗೆ ಶಕ್ತಿ ತಂದ್ಕೊಟ್ಟಿದ್ದು. ಮತ್ತೆ ಆರ್ತಿ ಅವರು ತನ್ನ ಮಗನ ಜೀವನದಲ್ಲಿ ತಾಯಿಯಾಗಿ ಅವ್ರನ್ನ ಕಾಪಾಡಿದ್ರು. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಓಹ್, ಹಾಯ್ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಂಕಲ್. ಎಲ್ಲಿ ಆಂಟಿ ಕಾಣಿಸ್ತಾನೆ ಇಲ್ಲ? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಾ? ಹಾಗಿದ್ರೆ ಈ ಬೊಕ್ಕೆ ಅವರು ಕೊಟ್ಟು ನನ್ನ ವಿಷಯ ತಿಳಿಸಿ. ಸರಿ. ಯಾರನ್ನು ಹುಡುಕ್ತಿದ್ಯಾ ನೀರೋಷ? ಹಾ, ಅದು ಆರ್ಯ ಸಾಕ್ಷಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವರು ಒಳಗಡೆ ಇದ್ದಾರೆ. ಓ ಹೌದಾ? ಸರಿ, ಹಾಗಿದ್ರೆ ನಾನು ಅವ್ರನ್ನ ಅಲ್ಲೇ ಮಾತಾಡ್ತೀನಿ. ಹಾಯ್ ಸಾಕ್ಷಿ. ಹಾಯ್ ನಿರೋಷ, ಬಾ ಬಾ. ಅಂತೂ ಇಂತೂ ಬಂದ್ಯಲ್ಲ. ಬರ್ದೇ ಇರೋದಕ್ಕಾಗತ್ತಾ? ಹೌದು, ನೀನ್ ಬರ್ದೇ ಇರೋದಕ್ಕಾಗತ್ತಾ? ಬರ್ಲೇಬೇಕು.
ಯಾರು ಬರ್ತಾ ಇದ್ರು ನೀನ್ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು. ಅದೇ ಗೊತ್ತಿತ್ತು. ಹೇಗೋ ಗೊತ್ತಾಯ್ತು ಬಿಡು. ಸರಿ, ನೀನ್ ಹೇಗಿದ್ಯಾ? ಏನ್ ಈ ಕಡೆ ಬಂದ್ಬಿಟ್ಟಿದ್ಯಾ? ನಾನಾ ಇದ್ದೀನಿ, ಸದ್ಯಕ್ಕೆ ಯಾವ ತೊಂದ್ರೆನೂ ಇಲ್ಲ. ಯಾರನ್ನೋ ಹುಡುಕ್ತಾ ಇರೋ ಹಾಗಿದೆ. ನಾನಾ? ಯಾರನ್ನೂ ಇಲ್ವಲ್ಲ. ಆರ್ಯ ಆರ್ಯ ಎಲ್ಲಿ ಅವನು? ಕಾಣ್ತಾ ಇಲ್ಲ. ಆರ್ಯ ಅವನ್ ರೂಮ್ ನಲ್ಲಿ ಇರ್ತಾನೆ. ಅವನ್ ಯಾಕೆ ನನ್ನ ರೂಮಿಗೆ ಬರ್ತಾನೆ? ಹೌದಲ್ವಾ, ಆರ್ಯ ಅವನ ರೂಮಲ್ಲಿ ಇರ್ತಾನೆ, ಅವನ್ ಯಾಕೆ ಇಲ್ಲಿಗೆ ಬರ್ತಾನೆ? ಸರಿ, ನಾನು ಹೋಗಿ ಅವನು ಅಲ್ಲೇ ಮಾತಾಡ್ತೀನಿ. ಅಯ್ಯೋ ಇರೇ, ಹೀಗ್ ಬಂದ್ ಹೀಗ್ ಹೋಗ್ತಿದ್ಯಲ್ಲ, ಕೂತ್ಕೋ. ಸಾರಿ ಸಾಕ್ಷಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನಾನು ಆರ್ಯನ್ ಮಾತಾಡ್ಕೊಂಡು ಹೋಗ್ತೀನಿ. ಓಕೆ ಬಾಯ್. ಹೋಗು ಹೋಗು ಕಳ್ಳಿ, ನನಗೆ ಗೊತ್ತು ಕಣೆ ನೀನ್ ಯಾರನ್ನ ಹುಡ್ಕೊಂಡು ಬಂದಿದ್ಯಾ ಅಂತ.